ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ಕರೆ ಬಂದಿಲ್ಲ, ಯಾವುದೇ ರಾಜೀನಾಮೆ ವಿಚಾರ ಚರ್ಚೆ ಆಗಿಲ್ಲ. ಮಾಧ್ಯಮಗಳಿಗೆ ಸಚಿವ ನಾಗೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ರೀತಿಯ ಕರೆ ಬಂದಿಲ್ಲ, ಅದಷ್ಟೇ ಅಲ್ಲ ಯಾವುದೇ ರಾಜೀನಾಮೆ ವಿಚಾರ ಚರ್ಚೆ ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಪಿ ನಾಗೇಂದ್ರ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಮುಂದಾಗಿದೆ. ಅದು ಒಂದು ಕಡೆಯಲ್ಲಿ ಆದರೆ ಮತ್ತೊಂದು ಕಡೆಯಲ್ಲಿ ಈ ಸಚಿವ ಸಂಪುಟ ಸಭೆಯೇ ರಾಜ್ಯಪಾಲರ ಪತ್ರಕ್ಕೆ ಮನ್ನಣೆಯನ್ನ ಕೊಡದೇ ಇದ್ದಲ್ಲಿ ರಾಜ್ಯಪಾಲರ ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಆ ರಾಜಕೀಯ ಭವಿಷ್ಯ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈಗ ಗಮನಿಸೋದಾದ್ರೆ ಈಗ ಖುದ್ದು ಬಿ ನಾಗೇಂದ್ರ ಅವರೇ ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಬಳಿ ಹೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲ ದೂರವಾಣಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ, ಅದರ ಜೊತೆಯಲ್ಲಿ ಈಗಾಗಲೇ ಪಾದಯಾತ್ರೆಗೆ ಸಿದ್ದತೆಯನ್ನ ಮಾಡಿಕೊಂಡಿರೋದು ದೋಸ್ತಿ ನಾಯಕರು, ಜಂಟಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರೋದು, ಇದು ರಾಜ್ಯದ ಮೇಲೆ ಮುಂದಿನ ಚುನಾವಣೆಗಳ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಅರಿತಿರುವಂತಹ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. ರಾಜೀನಾಮೆಗೆ ಹಾಗಾದ್ರೆ ಕೌಂಟ್ ಡೌನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಈಗಾಗಲೇ ವಾಲ್ಮೀಕಿ ನಿಗಮದ ನಿಧಿಯ ದುರುಪಯೋಗ ಮಾಡಿಕೊಂಡಿದ್ದಾರೆ. ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅಧಿಕೃತ ಪತ್ರವನ್ನ ಕೂಡ ಬರೆಯಲಾಗಿದೆ. ಅದು ಕೂಡ ಒಂದು ಬೆಳವಣಿಗೆ ಈ ವಿಚಾರದಲ್ಲಿ ಗಮನಿಸ್ತಾ ಇರೋದು. ಅದರ ಜೊತೆಯಲ್ಲಿ ಖುದ್ದು ಬಿ ನಾಗೇಂದ್ರ ಮಾತಾಡಿದನ್ನ ಗಮನಿಸಿದ್ವಿ. ದೂರವಾಣಿಯಲ್ಲಿ ಮಾತಾಡಿದ್ರು, ರಿಪಬ್ಲಿಕ್ ಕನ್ನಡ ಜೊತೆ ಕೂಡ ಮಾತಾಡಿದ್ರು. ಅಂತ ಯಾವುದೇ ಚರ್ಚೆಗಳಾಗಿಲ್ಲ, ರಾಜೀನಾಮೆಯ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ನಗುತ್ತಾ ತಳ್ಳಿ ಹಾಕಿದ್ದಾರೆ. ಈಗ ಇರುವಂತಹ ಈ ಒಂದಷ್ಟು ರಾಜಕೀಯವಾಗಿ ನಡೀತಾ ಇರುವಂತಹ ಬೆಳವಣಿಗೆ ಜೊತೆಗೆ ರಾಜಕೀಯವಾಗಿ ನಡೀತಾ ಇರುವಂತಹ ಚರ್ಚೆಗೆ ಸಂಬಂಧಪಟ್ಟಂತೆ. ಆದರೆ ಖುದ್ದು ಅವರೇ ರಾಜೀನಾಮೆಯ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾದ್ರೆ